ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ, ಹಾಗೆ ಕಲಿಸಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಗುರೂಜಿಯವರ ಹತ್ರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೇ ಮೇ 17ನೇ ತಾರೀಕು ಶನಿವಾರದಂದು 107ನೇ ಬ್ಯಾಚ್ ಶುರುವಾಗ್ತಾ ಇದೆ. ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ಮನೆ ಮಂದಿ ಅಂದರೆ ಕುಟುಂಬ ಸಮೇತರಾಗಿ ಕಲಿಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಏನೇ ಕೂಡ ಪರಿಹಾರ ಬೇಕಾದರೂ ಕೂಡ ಗುರೂಜಿಯವರ ಹತ್ರ ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಕರೆ ಮಾಡಿದಾಗ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಡೇಟ್ ಆಫ್ ಬರ್ತ್, ಬರ್ತ್ ಆಫ್ ಪ್ಲೇಸ್ ಹಾಗೆ ಬರ್ತ್ ಆಫ್ ಟೈಮನ್ನು ಹೇಳಬೇಕಾಗತ್ತೆ. ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಕರೆ ಮಾಡಿ ಹಾಗೆ ಮಾತನಾಡಿ ಅಂತ ಹೇಳ್ತಾ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇದೇ ಮೇ 17ನೇ ತಾರೀಕಿಂದ ಜ್ಯೋತಿಷ್ಯ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು 107ನೇ ಬ್ಯಾಚ್. ಗುರುಗಳೇ, ಈ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಾದರೆ. ಮೊದಲಿಗೆ ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ. ಹಣೆ ಬರಹ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಕರ್ಮ ಸಿದ್ಧಾಂತದ ಬಗ್ಗೆ, ಕರ್ಮಫಲದ ಬಗ್ಗೆ, ಹುಟ್ಟಿರ್ತಕ್ಕಂಥ ಸಮಯ ಮತ್ತು ಹುಟ್ಟಿರ್ತಕ್ಕಂಥ ಜಾಗ, ಹುಟ್ಟಿರ್ತಕ್ಕಂಥ ದಿನಾಂಕ, ತಿಂಗಳು ಮತ್ತು ಇಸವಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಪ್ರತಿಯೊಂದು ಕೂಡ ಘಟನೆಗಳು ನಡೀತಕ್ಕಂಥದ್ದು ಕಾಲ ನಿರ್ಣಯದಿಂದ. ಕಾಲ ನಿರ್ಣಯ, ಟೈಮ್ ಡಿಸೈಡರ್ ಅಂತ ಹೇಳ್ತೀವಿ ನಾವು. ಈಗ ನಾವು ಒಂದು ಸಣ್ಣ ವಿಚಾರವನ್ನು ಆಲೋಚನೆ ಮಾಡಿದ್ರೆ ಭಾಳ ಪ್ರಮುಖವಾಗಿ ಸೃಷ್ಟಿ ಆದಾಗ ಅದಕ್ಕೊಂದು ಸಮಯ ಇತ್ತು. ಆ ಸೃಷ್ಟಿ ಆಗಿದ ತಕ್ಷಣವೇ ನಮಗೆ ಅಲ್ಲಿಂದ ಸೂರ್ಯನ ಒಂದು ಸೃಷ್ಟಿ ಆಯಿತು. ಸೂರ್ಯ ಸೃಷ್ಟಿ ಆಗಿದ ತಕ್ಷಣವೇ ನಮಗೆ ಅಲ್ಲಿ ಗ್ರಹಗಳ ಸೃಷ್ಟಿಯಾಯಿತು. ಇದೆಲ್ಲ ಸೃಷ್ಟಿ ಆದಾಗ ನಮಗೆ ಒಂದು ವಿಚಾರ ನಾವು ಇಲ್ಲಿ ಭಾಳ ಪ್ರಮುಖವಾಗಿ ಯಾವ ರೀತಿ ಜ್ಯೋತಿಷ್ಯ ಬಂತು, ಯಾವ ರೀತಿ ಹುಟ್ಟಿರ್ತಕ್ಕಂಥ ಸಮಯ ಭಾಳ ಇಂಪಾರ್ಟೆಂಟು ಅಂತ ಯಾಕೆ ತೊಗೊಂಡ್ರು ಅಂದರೆ, ಈಗ ಶನಿಗ್ರಹ ತೊಗೊಳ್ಳೋಣ. ಶನಿಗ್ರಹ ಒಂದು ರೌಂಡ್ ಹೊಡಿಯೋಕ್ಕೆ ಶಾಸ್ತ್ರ ಜ್ಯೋತಿಷ್ಯ ಎಲ್ಲ ಸೈಡ್ಗಿಟ್ಬಿಡಿ, ಸುಮ್ಮನೆ ಗಣಿತ ಮಾಡೋಣ. ಗಣಿತ ಒಂದು ಮ್ಯಾಥಮ್ಯಾಟಿಕಲ್ ವಿಚಾರವನ್ನು ಮಾತಾಡೋಣ. ಗುರುಗ್ರಹ ಅಥವಾ ಶನಿಗ್ರಹ ಯಾವುದೇ ತೊಗೊಂಡ್ರೂ ಕೂಡ ಭಾಳ ನಿಧಾನ. ಶನಿಗ್ರಹ ಒಂದು ಪ್ರದಕ್ಷಿಣೆ ಹಾಕೋಕ್ಕೆ, ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಕ್ಕೆ 30 ವರ್ಷಗಳು ತಗೊಳ್ಳುತ್ತೆ. ಇದು ಕೋಟ್ಯಾನುಕೋಟಿ ವರ್ಷಗಳಿಂದನೂ ಕೂಡ ಶನಿಗ್ರಹ ಸೂರ್ಯನ ಸುತ್ತ ಸುತ್ತಾ ಇದೆ. ಇದನ್ನು ಸ್ವಲ್ಪ ಫಸ್ಟು ಆಲೋಚನೆ ಮಾಡಿ. ಇದರೊಳಗಡೆ ಏನಿದೆ? ಹೌದು, ಸುತ್ತಾ ಇದೆ, ಕರೆಕ್ಟು. ಅದರಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯಕ್ಕೆ, ಅದೇ ಜಾಗಕ್ಕೆ, ಅದೇ ರಾಶಿಗೆ ಪ್ರತಿ 30 ವರ್ಷಕ್ಕೊಂದು ಸತಿ ರೌಂಡ್ ಆಗ್ತಾನೆ ಇರುತ್ತೆ. ಹಾಗಿದ್ರೆ ಟೈಮರ್ ಇಟ್ಟವ್ರು ಯಾರದ್ರಲ್ಲಿ? ಸೊ ಆ ಟೈಮಿಂಗಲ್ಲಿ ಬರ್ತಕ್ಕಂಥ ಗ್ರಹ ಟೈಮ್ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥದ್ದು. ಅಂದರೆ ಸೂರ್ಯ ಹುಟ್ಟಿರ್ತಕ್ಕಂಥದ್ದು ಒಂದು ಟೈಮು, ಗ್ರಹಗಳು ಹುಟ್ಟಿರ್ತಕ್ಕಂಥ ಒಂದು ಟೈಮು, ಹಾಗೆ ಅದರ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಮಯನೇ. ತನ್ನಂತಾನು ಸುತ್ತಕ್ಕೂ ಕೂಡ ಒಂದು ಸಮಯ ತಗೊಳುತ್ತೆ. ಭೂಮಿನೇ ತಗೊಳ್ಳಿ, ತನ್ನಂತಾನು ಸುತ್ತಕ್ಕೆ 24 ಗಂಟೆಗಳು ತಗೊಳುತ್ತೆ. ನಾವು ಗಂಟೆಗಳು ಡಿವೈಡ್ ಮಾಡ್ಕೊಂಡಿದ್ದೀವಿ.
ಹಾಗೆ ಸೂರ್ಯನ ಸುತ್ತಕ್ಕೆ 360 ದಿವಸ. ಪ್ರತಿಯೊಂದು ಕೂಡ ಕಾಲಕ್ಕೆ ಕರೆಕ್ಟಾಗಿ ನಮಗೆ ಬರ್ತಾ ಇದೆ. ಯಾರು ಟೈಮಿಂಗ್ ಇಟ್ಟವರು? ಇಂಥ ಟೈಮಲ್ಲೇ ಮಳೆ ಬೀಳಬೇಕು, ಇಂಥ ಟೈಮಲ್ಲೇ ಬಿಸಿಲು ಬರಬೇಕು, ಇಂಥ ಟೈಮಲ್ಲೇ ಚಳಿ ಆಗಬೇಕು, ಇಂಥ ಟೈಮಲ್ಲೇ ಗಾಳಿ ಜಾಸ್ತಿ ಆಗಬೇಕು. ಬೇರೆ ಟೈಮಲ್ಲಿ ಎಲ್ಲಿ ಗಾಳಿ ಜಾಸ್ತಿ ಆಗುತ್ತೆ? ಬೇರೆ ಟೈಮಲ್ಲಿ ಯಾಕೆ ಮಳೆ ಬರಲ್ಲ? ಬೇರೆ ಟೈಮಲ್ಲಿ ಮಳೆ ಬರೋದಿಲ್ಲ. ಡಿಪ್ರೆಷನ್ನು, ಸೂರ್ಯನ ಒಂದು ಡಿಪ್ರೆಷನ್ನು ಮತ್ತು ಸುನಾಮಿ, ಅದನ್ನು ಮಳೆ ಅಂತ ಲೆಕ್ಕ ತಗೊಳ್ಳೋದಿಲ್ಲ. ಬಟ್ ಮಳೆಗಾಲದಲ್ಲಿ ಮಳೆ ಅಷ್ಟೇ, ಸಿಂಪಲ್. ಚಳಿಗಾಲದಲ್ಲಿ ಚಳಿ ಹೆಚ್ಚು, ಬೇಸಿಗೆಗಾಲದಲ್ಲಿ ಬಿಸಿಲು ಹೆಚ್ಚು. ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್, ನಾವು ಇದನ್ನು ನಮ್ಮ ಋಷಿಮುನಿಗಳು ಅರ್ಥ ಮಾಡಿಕೊಂಡು, ಇಲ್ಲೊಂದು ಸಿಸ್ಟಮ್ ಇದೆ, ಇಲ್ಲೊಂದು ಪ್ರಾಕಾರ ಇದೆ, ಇಲ್ಲೊಂದು ಗಣಿತ ಇದೆ, ಇದಕ್ಕೊಂದು ಹುಟ್ಟಿದೆ, ಖಂಡಿತ ಇದಕ್ಕೊಂದು ಸಾವಿದ್ದೇ ಇರುತ್ತೆ. ವಾಟ್ ಬಿಗಿನ್ಸ್ ಹ್ಯಾಸ್ ಟು ಎಂಡ್ ಅಂತ. ಈ ಕಾನ್ಸೆಪ್ಟನ್ನ ನೋಡಿಕೊಂಡು ನಮ್ಮ ಋಷಿಮುನಿಗಳು ಅನೇಕ ವರ್ಷಗಳನ್ನ ತಗೊಂಡು ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಒಂದು ಜೀವನ ಹಾದಿ ಹೋಗ್ತಕ್ಕಂಥ ಸಮಯದಲ್ಲಿ ಏಳು ಬೀಳುಗಳನ್ನು ನೋಡಿದಾಗ ಸುತ್ತಲಲ್ಲಿರ್ತಕ್ಕಂಥ ಪ್ರಕೃತಿಯ ಒಂದು ಇಂಪ್ಯಾಕ್ಟ್ ಇದೆಯಾ ಅಂತ ನೋಡಿದಾಗ ಖಂಡಿತ ಪ್ರಕೃತಿಯ ಇಂಪ್ಯಾಕ್ಟ್ ಇದೆ. ಆ ಪ್ರಕೃತಿಯಲ್ಲಿ ನಾವು ಬರೀ ಭೂಮಿನ ತಗೊಳ್ಳೋದಿಲ್ಲ, ಇರ್ತಕ್ಕಂಥ ಚಂದ್ರ, ಇರ್ತಕ್ಕಂಥ ಬುಧ, ಶುಕ್ರ, ಹಾಗೆ ಗುರು ಮತ್ತು ಶನಿ, ನಮ್ಮ ಸೌರಮಂಡಲದಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ತಗೊಂಡು ಇವನ ಮೇಲೆ ಅಥವಾ ಈ ವ್ಯಕ್ತಿಯ ಮೇಲೆ ಪರಿಣಾಮ ಹೇಗೆ ಬೀಳಿದೆ ಅಂತ ಬಂದಿರತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ಹಿಂದೆ ಹುಡ್ಕೊಂಡು ಹೋದಾಗ ಆಧ್ಯಾತ್ಮಿಕಕ್ಕೆ ಹೋಗ್ತಾರೆ. ಆಧ್ಯಾತ್ಮಿಕಕ್ಕೆ ಹೋದಾಗ ಓಕೆ, ಮನುಷ್ಯ ಇರ್ತಕ್ಕಂಥದ್ದು ಆತ್ಮ. ಆತ್ಮ ಅನ್ನೋದು ಗಂಡು ಇಲ್ಲ ಹೆಣ್ಣು ಇಲ್ಲ. ಒಂದು ಆತ್ಮ ಅಂತಕ್ಕಂಥದ್ದು ಪ್ರಾಣಿ ಮೇಲಿರ್ತಕ್ಕಂಥದ್ದು ಆತ್ಮವೇ, ಮನುಷ್ಯನ ಮೇಲಿರ್ತಕ್ಕಂಥದ್ದು ಆತ್ಮವೇ. ಹಾಗೆ ಯಾವುದೇ ತೊಗೊಳ್ಳಿ, ಜೀವರಾಶಿಗಳು ಎಲ್ಲ ಆತ್ಮವೇ. ಒಂದು ಮೀನು ತೊಗೊಂಡ್ರೂ ಕೂಡ ಆತ್ಮ, ಒಂದು ಹುಲಿ ತೊಗೊಂಡ್ರೂ ಕೂಡ ಅದರದ್ದೊಂದು ಆತ್ಮ, ಒಂದು ನಾಯಿ ತೊಗೊಂಡ್ರೂ ಕೂಡ ಆತ್ಮ. ಸೊ ಸೇಮ್ ಆತ್ಮವೇ, ಅಂದರೆ ಎಲ್ಲ ಆತ್ಮ ಎಲ್ಲ ಒಂದೇ. ಇರ್ತಕ್ಕಂಥ ಹಾವ ಭಾವಗಳು ಭಂಗಿಗಳು ವಿಭಿನ್ನ. ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮನ ಅವರು ಕಂಡುಹಿಡಿದಿದ್ದಾಗ ಮಾನವನ ಆತ್ಮ ಶ್ರೇಷ್ಠ, ಅದು ಪ್ಯೂರಿಫಿಕೇಷನ್ ಬಂದಿದೆ ಅಂತ ಹೇಳಿ ಅದು ಆಧ್ಯಾತ್ಮಿಕ ಚಿಂತನೆ. ಅದು ಬಿಟ್ಟು ಈ ಕಡೆ ಬರೋಣ. ಹಾಗಿದ್ದರೆ ಒಬ್ಬ ಮನುಷ್ಯ ಹುಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ಅವನ ಹಿಂದಿನ ಜನ್ಮದ ಕರ್ಮಗಳನ್ನು ಕ್ಯಾರಿ ಮಾಡ್ಕೊಂಡು ಬಂದಾಗ ಈ ಜನ್ಮದಲ್ಲಿ ಆ ಕರ್ಮ ಹೋಗುತ್ತೆ. ತುಂಬ ಜನ ಹೇಳ್ತಾರೆ, ನಾನು ಅಚೀವ್ ಮಾಡಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಆಗುತ್ತೆ ಅಂತ. ನಾನು ಒಪ್ಪೋದಿಲ್ಲ. ಅದು ಕಷ್ಟಪಟ್ಟರೆ ಎಲ್ಲನೂ ಸಿಗುತ್ತೆ, ಒಪ್ಪೋದಿಲ್ಲ. ಯಾವ ಲಿಮಿಟೇಷನ್ಸ್ ಇರುತ್ತೆ ಹೇಳ್ತೀನಿ. ಕಷ್ಟಪಡಬೇಕು, ಬಟ್ ಲಿಮಿಟೇಷನ್ಸ್ ಇದೆ. ಒಬ್ಬ ಶ್ರೀಮಂತರ ಮನೇಲಿ ಹುಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಸಣ್ಣದಾಗ ಅಲ್ಲಿ ಇಲ್ಲಿ ಹೋಗಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅವನ ಜೀವನ ನಡೆದೋಗುತ್ತೆ. ಅದೇ ಒಬ್ಬ ಬಡವರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನೇ ಕಷ್ಟಪಡಲಿ ಮಾಡಲಿ, ಒಂದು ಮನೆ ಕಟ್ಟೋಕ್ಕೂ ಕಷ್ಟಪಡ್ತಾನೆ, ಒಂದು ವಾಹನ ತೊಗೊಳಕ್ಕೂ ಕಷ್ಟಪಡ್ತಾನೆ. ಸೊ ಇಲ್ಲಿ ಕಷ್ಟದ ಒಂದು ಪರಿನ ನೀವು ಎರಡರಲ್ಲೂ ನಾನು ನಿಮಗೆ ವಿಮರ್ಶೆಗೆ ಬಿಡ್ತೀನಿ. ನಿಮಗೆ ವೀಕ್ಷಕರ ವಿಮರ್ಶೆಗೆ ಬಿಡ್ತೀನಿ. ಒಬ್ಬ ಶ್ರೀಮಂತದಲ್ಲಿ ಹುಟ್ಟಿದ್ದಾನೆ, ಒಬ್ಬ ಒಂದು ಬಡ ಕುಟುಂಬದಲ್ಲಿ ಒಬ್ಬ ಹುಟ್ಟಿದ್ದಾನೆ. ಇವನು ಚೆನ್ನಾಗಿ ಓದಿ ಅದು ಇದು ಎಲ್ಲ ಮಾಡಿ ಕಷ್ಟಪಟ್ಟರೂ ಕೂಡ ಎಲ್ಲ ಕಷ್ಟದಿಂದನೇ ಆಗುತ್ತೆ. ಇವನು ಆರಾಮಾಗಿ ಕೂತಿರ್ತಾನೆ. ಅವ್ರ ಅಪ್ಪಂದು ದೊಡ್ಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ. ಸುಮ್ಮನೆ ಒಂದು ಅಲ್ಲಿ ಇಲ್ಲಿ ಹೋಗಿ ಬಂದರೆ ಸಾಕು. ಅವ್ರ ಅಪ್ಪನೇ ಹೇಳ್ತಾನೆ, ನೋಡಪ್ಪ ನೀನೇನು ಕಷ್ಟ ಬೀಳೋದು ಬೇಡ, ಸುಮ್ಮನೆ ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಆಫೀಸಲ್ಲಿ ಹೋಗಿ ಕೂತ್ಕೋ, ಅಲ್ಲಿ ಇನ್ನೆಲ್ಲ ಆಟೋಮೆಟಿಕ್ಕಾಗೆಲ್ಲ ರೆಡಿ ಮಾಡಿದ್ದೀನಿ, ಅದು ನಡೀತಾ ಇರುತ್ತೆ. ಸಂಜೆ ಆದರೆ ನೀನು ಎಲ್ಲಿ ಬೇಕಾದ್ರೂ ತಿರುಗಾಡ್ಕೊಂಬ. ಅಷ್ಟೇ ಕಷ್ಟ ಅಂದರೆ ಅಷ್ಟೇ. ಸೊ ಆ ಕಷ್ಟ ಅಷ್ಟೇ. ಅವನು ಅದನ್ನೂ ಬಿಟ್ಟರೆ ಅದನ್ನೂ ಸಿಗಲ್ಲ. ಕಷ್ಟದ ಪ್ರಮಾಣ ಬೇರೆ 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 ಬರುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೆ ಜ್ಯೋತಿಷ್ಯ ಎಲ್ಲ ಸುಳ್ಳು, ಜ್ಯೋತಿಷ್ಯ ಎಲ್ಲ ಬರೀ ಸೋಂಬೇರಿಗಳಿಗೆ ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಬುದ್ಧಿವಾದ. ಸೊ ಹೇಳ್ತಕ್ಕಂಥವ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ? ಎಲ್ಲದಕ್ಕೂ ಒಂದು ಚೆಕ್ ಬಂದಿ ಅಂತಿರುತ್ತೆ. ಎಲ್ಲದಕ್ಕೊಂದು ಚೆಕ್ ಬಂದಿ ಅಂತಿರುತ್ತೆ. ಎಲ್ಲರೂ ಗ್ರೋ ಆಗೋಕ್ಕಾಗಲ್ಲ, ಎಲ್ಲರೂ ದೊಡ್ಡ ದೊಡ್ಡ ವಾಹಿನಿ ಆಗೋಕ್ಕಾಗಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರಾಗೋಕ್ಕಾಗಲ್ಲ.
ಅವರವ್ರಿಗೆ ಬರೆದಿಟ್ಟಿರುತ್ತೆ. ಆ ಕರ್ಮ ಫಲವನ್ನು ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳಿಂದನೇ ಇದಿಷ್ಟೇ ಅಂತ ಬರೆದಿಟ್ಟಿದ್ದಾರೆ. ನಮ್ಮ ಕಲಿಯುಗದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಮೂರ್ಖರು. ಪೂಜೆಯಿಂದ ಆಗ್ಬಿಡುತ್ತೆ. ಹಳೇ ಕಾಲದಲ್ಲೂ ಹೇಳಿಲ್ಲ ಪೂಜೆಯಿಂದ ಎಲ್ಲ ಸರೋಗುತ್ತೆ ಅಂತ, ಸಾಧ್ಯವೇ ಇಲ್ಲ. ಅವರು ಹೇಳಿದ್ದಾರೆ. ಆದರೆ ಮನಸ್ಸಿಗೆ ನೆಮ್ಮದಿ ಮಾತ್ರ ಇಂಪಾರ್ಟೆಂಟ್. ಯಾರು ಏನೇ ಮಾಡಲಿ, ಮನುಷ್ಯನ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇಂದ ನಮಗೆ ಇನ್ನೊಬ್ಬರು ನೋಡಿ ನಾವು ಬೆಳಿಬೇಕು, ನನಗೂ ಬೇಕು ಅಂತ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನೀನು ಪೂಜೆ ಪುನಸ್ಕಾರಗಳು ಮಾಡು, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಕಮ್ಮಿ ಆಗ್ತವೆ ಅಂತ ಹೇಳಿದೆ ಹೊರತು, ನೀವು ಮುಟ್ಟಾಳ್ದಿರು ಏನು ಮಾಡ್ಕೊಂಡಿದ್ದೀರಾ ತಿಕ್ಕಲರು, ಯಾವನೋ ಹೇಳ್ದ ಪೂಜೆ ಮಾಡಿಸಿದ್ರೆ ಆಗ್ಬಿಡುತ್ತೆ ಅಂತ ಹೇಳಿ ನೀವೆಲ್ಲ ಓಡೋಗ್ತಾ ಇದ್ದೀರಾ. ಕುಕ್ಕೆಗಂತೆ, ಕಾಳಹಸ್ತಿಗಂತೆ, ಅಲ್ಲಿ ಯಾವುದೋ ಇದಾಗ್ತಾ ಇಲ್ಲ ಅಂತ ಇನ್ನೊಂದಕ್ಕೆ, ಅವೆಲ್ಲ ಸಕ್ಸಸ್ ಆಗಿಬಿಟ್ಟಿದ್ರೆ ಇವತ್ತಿನ ದಿವಸ ಸಕ್ಸಸ್ ಆಗಿದ್ದಿದ್ರೆ, ದೇವಸ್ಥಾನಗಳಿಗೆ ದೇವರುಗಳು ಹೋಗಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಕ್ಸಸ್ ಆಗಿದ್ದರೆ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇವ್ರಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ದೇವರಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ನೀವು ಪೂಜೆ ಮಾಡಿದ ತಕ್ಷಣ, ನೀವು ಹೋಮ ಮಾಡಿದ ತಕ್ಷಣ ಕೊಟ್ಬಿಟ್ಟಿದ್ದಿದ್ರೆ ದೇವ್ರಿಗೂ ಬೆಲೆ ಇರ್ತಾ ಇರಲಿಲ್ಲ, ಪುರೋಹಿತರಿಗೂ ಬೆಲೆ ಇರ್ತಾ ಇರಲಿಲ್ಲ, ಕಾಂಪೌಂಡರ್ಗಳಿಗೂ ಬೆಲೆ ಇರ್ತಾ ಇರಲಿಲ್ಲ, ನಮಗೂ ಬೆಲೆ ಇರ್ತಾ ಇರಲಿಲ್ಲ. ಕರ್ಮ ಸಿದ್ಧಾಂತರ ಪ್ರಕಾರನೇ ಹೋಗೋದು. ನಾವೇನೇ ಪೂಜೆ ಪುನಸ್ಕಾರದ ಫಲವನ್ನು ಜಸ್ಟ್ 10% ಆ್ಯಡ್ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ನಾವು ಪ್ರಕೃತಿಗೆ ಆರಾಧನೆ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿ ವೆರಿ ಇಂಪಾರ್ಟೆಂಟ್. ಪ್ರಕೃತಿಗೆ ನಾವು ಆರಾಧನೆ ಮಾಡ್ತೀವಿ. ನಾವು ದೇವರ ಪೂಜೆ ಅಂದರೆ ಪ್ರಕೃತಿ ಪೂಜೆ. ನಾವು ಹುಟ್ಟಿರ್ತಕ್ಕಂಥದ್ದೇ ಹಿಂದಿನ ಕರ್ಮದಿಂದ ಪ್ರಕೃತಿಯಲ್ಲಿ ಹುಟ್ಟಿದ್ದೀವಿ. ಪ್ರಕೃತಿಯ ಆರಾಧನೆ ಮಾಡ್ತೀವಿ. ಪ್ರಕೃತಿ ಆರಾಧನೆ ಒಂದು ಕಲ್ಲಿಗೆ ಮಾಡ್ತೀವಿ, ಅದು ಪ್ರಕೃತಿನೇ. ವಾಯುಗೆ ಮಾಡ್ತೀವಿ, ಸೂರ್ಯನಿಗೆ ಮಾಡ್ತೀವಿ, ಗಾಳಿಗೆ ಮಾಡ್ತೀವಿ, ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೀವಿ. ಹಾಗಿದ್ದರೆ ಫೈನಲ್ಲಾಗಿ ನಾವು ಪ್ರಕೃತಿನ ಬೇಡ್ಕೊಳ್ತೀವಿ. ಹೌದಪ್ಪ, ನಾವು ಕರ್ಮದಿಂದ ಬಂದಿದ್ದೀವಿ, ಈ ಪ್ರಕೃತಿಗೆ ಬಂದಿದ್ದೀವಿ, ಈ ಪ್ರಕೃತಿಲಿರ್ತಕ್ಕಂಥ ಗ್ರಹಗಳು ನಮಗೆ ನೆಗೆಟಿವ್ ಎಫೆಕ್ಟ್ ಮಾಡ್ತಾ ಇದ್ದಾವೆ, ಆ ನೆಗೆಟಿವ್ ಎಫೆಕ್ಟ್ನ ಕಮ್ಮಿ ಮಾಡ್ಕೋಬೇಕು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಕಮ್ಮಿ ಮಾಡ್ಕೋಬೇಕು. 10% ಮಾತ್ರ ರಿಬೇಟ್. ಮದುವೆ ಆಗ್ತಾಯಿಲ್ಲ, ಮಕ್ಕಳಾಗ್ತಾ ಇಲ್ಲ, ಪೂಜೆ ಮಾಡಿದ ತಕ್ಷಣ ಆಗಲ್ಲ, ಆ ಟೈಮ್ ಬರಬೇಕು. ನೀನಲ್ಲಿ ಮಾಡಿರ್ತಕ್ಕಂಥ ಒಂದು ಪೂಜೆಗಳು ಸಾಂತ್ವನ, ಕಾನ್ಸಲೇಷನ್ ಅಂತ ನಾವು ಹೇಳ್ತೀವಿ, ಕಾನ್ಸಲೇಷನ್ ಪ್ರೈಸ್ ಕೊಡ್ತಾರೆ. ಸ್ವಲ್ಪ ಸಮಾಧಾನ ಕೊಡುವಂಥ ವಿಚಾರಗಳೇ ಹೊರತು ಫಲವನ್ನು ಕೊಡ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. 100 ಜನ ಒಂದು ಕಡೆ ಹೋಗ್ತಾರೆ ಒಂದೇ ಸಮಸ್ಯೆಗೆ ಅಂದ್ಕೊಳ್ಳೋಣ. 100 ಜನ ಬೇಕಾದಷ್ಟು ನಾವು ನೋಡಿದ್ದೀವಿ. ಈ ದೇವಮಾನವರು ಆಗ್ಬಿಟ್ಟಿರ್ತಾರೆ ಎಲ್ಲರೂ. ದೇವಮಾನವರು ಅವ್ರು ಹೇಳಿದ ತಕ್ಷಣ ಹಂಗಾಯ್ತಾ ಹಿಂಗಾಯ್ತಾ, ವೆರಿ ಸಿಂಪಲ್ಲು. ನೋಡಮ್ಮ, ನೀನು ನೊಂದ್ಬಿಟ್ಟಿದ್ಯಾ, ನಿಮ್ಮ ಮನೇಲಿ ಇದು ಕಷ್ಟ ಇದೆ. 4 ಕಷ್ಟ ರೀ ಎಲ್ಲರಿಗೂ. 4 ಕಷ್ಟ. ಒಂದು ತಿಳ್ಕೊಳ್ಳಿ ಎಲ್ಲರೂ, 4 ಕಷ್ಟ. ಒಂದು ದುಡ್ಡಿಂದು, ಪ್ರೈಮರಿ ದುಡ್ಡಿಂದು. 2ನೇದು ರಿಲೇಷನ್ಶಿಪ್ ಪ್ರಾಬ್ಲಮ್. 3ನೇದು ಕಾಯಿಲೆ. 4ನೇದು ಬೆಳೆದಿಲ್ಲ ಅನ್ನೋದಷ್ಟೇ. ಈ 4 ಇದಾವಲ್ಲ, ಭಾಳ ಇಂಪಾರ್ಟೆಂಟು. ಮೊದಲನೇದು ದುಡ್ಡಿಂದು. ಎಷ್ಟು ಬಂದರೂ ಸಾಕಾಗಲ್ಲ. ಇವತ್ತೇನು ಪರಿಸ್ಥಿತಿಲಿದ್ದೀವಿ, 10 ವರ್ಷದ ಒಂದು ಪರಿಸ್ಥಿತಿಲಿದ್ವಿ, ಬೆಳೆದು ಬಂದಿದ್ದೀವಿ ಅಂದ್ರೂ ಕೂಡ ಸಾಕಾಗಲ್ಲ. ಇನ್ನು ರಿಲೇಷನ್ಶಿಪ್ ಹೇಗೆ, ನಮ್ಮ ಇಷ್ಟ ಪ್ರಕಾರವಾಗಿ ರಿಲೇಷನ್ಶಿಪ್ ಇರಬೇಕು, ಅದು ನಡೆಯೋದೇ ಇಲ್ಲ. ಯಾಕಂದರೆ ಅವ್ರು ಇಷ್ಟವಾಗಿ ಇರತಕ್ಕಂಥ ರಿಲೇಷನ್ಶಿಪ್ ಯೋಚನೆ ಮಾಡ್ತಾರೆ. ಸಂಬಂಧಗಳು 2ನೇದು. 3ನೇದು ನಾನು ಆಲ್ರೆಡಿ ಹೇಳಿದ್ದೀನಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಬೆಳವಣಿಗೆ 4ನೇದು. ಇವು 4 ಕೂಡ ಮನುಷ್ಯನ ಕುಗ್ಸುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ನಮಗೆ ಏನಿದೆ ಏನಿಲ್ಲ ಅಂತ ಪರ್ಫೆಕ್ಟಾಗಿ ಬರೆದು ಕೊಡುತ್ತೆ. ಹುಟ್ಟಿನಿಂದ ಸಾವರೆಗೂ ಇಂತಿಂಥ ದಶಾದಲ್ಲಿ ಇಂತಿಂತಂತಿದೆ. ಅದಕ್ಕೆ ನಾವು ಕಲಿಬೇಕು ಜ್ಯೋತಿಷ್ಯನ. ಪ್ರಕೃತಿನೇ ಹೇಳಿದೆ, ನೀನು ಪ್ರಕೃತಿ ಪೂಜೆ ಮಾಡೋ ಬದಲು ನೀನು ನನ್ನ ಬಗ್ಗೆ ಕಲ್ತು ಬಿಡು, ಅಷ್ಟೇ ಸಾಕು, ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಅಲ್ವಾ. ಈಗ ರಾಮನ್ನ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ರಾಮಾಯಣ ಓದ್ಬಿಡು ಅಂತ ಹೇಳ್ತಾರೆ. ಕೃಷ್ಣನ್ನ ಪೂಜೆ ಮಾಡೋ ಬದಲು ನಮ್ಮ ಭಗವದ್ಗೀತೆನ ಓದಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಏನು ಅದರೊಳಗಡೆ ಏನಿದೆ ಅಂತ. ಹಾಗೆ ನಮ್ಮ ಕಷ್ಟಗಳು ಹೋಗಬೇಕು ಅಂತಂದರೆ ಜ್ಯೋತಿಷ್ಯ ಕಲಿಬೇಕು. ಕಷ್ಟಗಳು ಹೋಗಬೇಕು ಅಂತಂದರೆ, ಘನಘೋರವಾಗಿರ್ತಕ್ಕಂಥ ಕಷ್ಟಗಳನ್ನು ಹೋಗೋಕ್ಕೆ ಜ್ಯೋತಿಷ್ಯನೇ ಅದಕ್ಕೆ ಆಧಾರ. ಯಾರ್ಯಾರು ಬಹಳ ಕಷ್ಟದಲ್ಲಿರ್ತಾರೆ, ಜ್ಯೋತಿಷ್ಯ ಕಲಿತವರೆಲ್ಲ ಆಚೆ ಬಂದಿದ್ದಾರೆ.
ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ. ಯಾರ್ಯಾರು ಜ್ಯೋತಿಷ್ಯನ ಉಪಯೋಗಿಸ್ಕೊಂಡು ಜನಗಳನ್ನೇ ಹೆದರ್ಸ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ತಾತ್ಕಾಲಿಕವಾಗಿ ಅವ್ರ ಕರ್ಮ ಚೆನ್ನಾಗಿರೋದ್ರಿಂದ ಅವ್ರು ಚೆನ್ನಾಗೇ ಹೋಗ್ತಾ ಇರ್ತಾರೆ. ತುಂಬ ಜನ ಹೇಳ್ತಾರೆ, ನಾನು ತುಂಬ ಪೂಜೆ ಮಾಡ್ತೀನಿ, ನಾನು ತುಂಬ ದೈವ ಭಕ್ತ. ತುಂಬ ಜನ ಮಕ್ಕಳು ಅವ್ರ ಮನೇಲಿ ಬೈತಾ ಇರ್ತಾರೆ, ನಮ್ಮಮ್ಮನೋ ಅಯ್ಯೋ ಬೆಳಿಗ್ಗೆ ಎದ್ದು ಅದೇನೋ ರೇಡಿಯೋ ಹಾಕ್ಬಿಡ್ತಾರೆ, ಅದೇನೋ ಟಿ ವಿ ಹಾಕ್ಬಿಡ್ತಾರೆ, ಅಲ್ಲಿ ವಿಷ್ಣು ಸಹಸ್ರನಾಮ ಓಡ್ತಾ ಇರುತ್ತೆ, ಅದಾಗಿದ ತಕ್ಷಣ ಇನ್ನೊಂದು ಯಾವುದೋ ಲಲಿತಾ ಸಹಸ್ರನಾಮ, ಆಮೇಲೆ ಅದನ್ನು ಓಡ್ತಾ ಇರ್ತೀವಿ, ನಮ್ಮಮ್ಮ ಯಾವುದೋ ಬುಕ್ಸ್ಕಾಯಿ ಇಟ್ಕೊಂಡು ಓದ್ತಾನೇ ಇರ್ತಾರೆ. ಇದು ಆಧ್ಯಾತ್ಮಿಕ ಅಲ್ಲ. ಇದು ಆಧ್ಯಾತ್ಮಿಕ ಅಲ್ಲ. ಇದು ಜಸ್ಟು ಗೊಡ್ಡ ಸಂಪ್ರದಾಯ. ಸಂಪ್ರದಾಯ ಬೇರೆ, ಗೊಡ್ಡ ಸಂಪ್ರದಾಯ ಬೇರೆ. ಸುಮ್ಮನೆ ಕುತ್ಕೊಂಡು ಬುಕ್ಕಲ್ಲಿ ಓದ್ತಾ ಇರೋದೆಲ್ಲ ಒಂದು ಕಡೆ ಕುತ್ಕೊಂಡು ಓದ್ತಾ ಇರೋದು. ಆಮೇಲೆ ಏನಾರು ಕಷ್ಟ ಬಂದಾಗ ನಾನು ಇಷ್ಟೊಂದು ಲಲಿತಾ ಸಹಸ್ರನಾಮ ಮಾಡಿದೆ, ವಿಷ್ಣು ಸಹಸ್ರನಾಮ ಓದಿದೆ, ಅದು ಓದಿದೆ, ಇದು ಓದಿದೆ. ಅದರದ್ದು ಇರ್ತಕ್ಕಂಥ ಸಾರಾಂಶ ಇನ್ನೊಂದು ದಿವಸ ಹೇಳ್ತೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ತಿಳ್ಕೊಳ್ಳಿ, ನಾವು ಏನೇ ಮಂತ್ರಗಳು ಓದಿದ್ರು ಕೂಡ ಮನಸ್ಸಿಗೆ ಮಾತ್ರ ಸಮಾಧಾನ ಕೊಡ್ತಕ್ಕಂಥದ್ದು ಒಂದು ಭಾಗ. ಹಾಗಿದ್ರೆ ಮಂತ್ರ ಎಲ್ಲಿ ವರ್ಕ್ ಆಗುತ್ತೆ ಅಂತಂದಾಗ ಅಲ್ಲಿ ನಮಗೆ ವಿಲ್ ಇರಬೇಕು. ನಮ್ಮ ಆಸಕ್ತಿ ಇರಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ದುಡಿಯೋಕ್ಕೆ ಆಸಕ್ತಿನೇ ಇಲ್ಲ, ಅವನಿಗೆ ಮಂತ್ರ ಕೊಟ್ಟಿದ ತಕ್ಷಣ ಅವನಿಗೆ ವರ್ಕ್ ಆಗಲ್ಲ. ಅವನಿಗೆ ಮಂತ್ರ ಹೇಳಿದ ತಕ್ಷಣ ವರ್ಕ್ ಆಗೋದೇ ಇಲ್ಲ. ಆದರೆ ನನಗೆ ದುಡಿಯೋಕ್ಕೆ ಆಸಕ್ತಿ ಇದೆ ಸರ್, ಟ್ರೈ ಮಾಡ್ತಾಯಿದ್ದೀನಿ, ನಾನು ಹೋಗಿದ್ದ ಕಡೆ ಎಲ್ಲ ರಿಜೆಕ್ಟ್ ಆಗ್ತಾಯಿದೆ, ಯಾವುದೇ ಸಂಬಳ ಆದರೂ ನಾನು ಹೋಗಿ ರೆಡಿ ಇದ್ದೀನಿ ಅಂಥವ್ರಿಗೆ ಪ್ರಕೃತಿ ಹೆಲ್ಪ್ ಮಾಡುತ್ತೆ ವಿತ್ ಮಂತ್ರ, ವಿತ್ ಲಿಮಿಟೇಷನ್. ಒಂದು ಕಡೆ ನೀನು ಪುಣ್ಯ ಮಾಡಿದ್ದು ನಿನ್ನ ಹಿಂದಿನ ಜನ್ಮ ತೊಗೊಂಬಂದಿದ್ರೆ ನೀನು ಏನು ಮಾಡಬೇಕಾಗಿಲ್ಲ. 10 ಗಂಟೆಗೆ ಎದ್ದೋಳು, 11 ಗಂಟೆಗೆ ಆಫೀಸ್ಗೆ ಹೋಗು, ಮಧ್ಯಾಹ್ನ 1 ಗಂಟೆಗೆ ಬಂದುಬಿಡು ಆಫೀಸ್ ಮುಗಿಸ್ಕೊಂಡು, ಊಟ ಮಾಡಿ ಒಂದು 2 ಅವರ್ ಮಲಗು, 6 ಗಂಟೆ ಆದಮೇಲೆ ಫ್ರೆಂಡ್ಸ್ಗೆ ಹೋಗು, ರಾತ್ರಿ 12 ಗಂಟೆಗೆ ಬಾ. ಮತ್ತು ಕಷ್ಟಪಟ್ಟರೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಕ್ಕಂಥವ್ರಿಗೆ ಇದನ್ನು ಆಲೋಚನೆ ಮಾಡಿ. ಹಾಗೆ ಕಷ್ಟಪಡ್ತಾ ಇರೋರಿಗೆ ಏನೂ ಸಿಗ್ತಾ ಇಲ್ವಲ್ಲ, ಅವ್ರಿಗೇನು ನೀವು ಉತ್ತರ ಕೊಡ್ತೀರಾ ಅದಕ್ಕೆ ಹೇಳಿ. ಅವ್ನು ಕಷ್ಟಪಡ್ತಾನೇ ಇದ್ದಾನೆ, 20 ವರ್ಷದಿಂದ ಕಷ್ಟಪಡ್ತಾ ಇದ್ದಾನೆ, ಅವ್ನು ಮನೆ ಕಟ್ಟೋಕ್ಕಾಗಿಲ್ಲ, ಗಾಡಿ ತೊಗೊಳಕ್ಕಾಗಿಲ್ಲ, ಅವನಿಗೇನು ನೀವು ಕಷ್ಟಪಟ್ಟರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಆಲೋಚನೆ ಮಾಡಿ. ನಮ್ಮ ಹಿಂದೂ ಶಾಸ್ತ್ರ, ಹಿಂದೂ ಧರ್ಮದಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಫಲಗಳಿದೆಯೋ ಅದೇ ಬರುತ್ತೆ. ಅದನ್ನು ನೋಡಿಕೊಂಡು ನಾವು ಮುಂದಿನ ಹೆಜ್ಜೆ ಇಟ್ಟರೆ ಅದೇ ಜ್ಯೋತಿಷ್ಯ. ಕೇವಲ 15 ದಿವಸದಲ್ಲಿ ಕುಟುಂಬ ಸಮೇತ ಕಲೀರಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಜ್ಯೋತಿಷ್ಯ ಅಂದರೆ ಏನು, ಇದ್ರ ಬಗ್ಗೆ ಗುರೂಜಿಯವರು ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇನ್ನು ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಹಾಗೆ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ಕೇಳುವಂತಹ ಸಮಯ. ನಮಸ್ಕಾರ ಎಲ್ಲರಿಗೂ. ನಾನು ನಕ್ಷತ್ರ ನಡಿ 94th ಬ್ಯಾಚ್ ಇಂದ ಪುಷ್ಪಾಂಜಲಿ ಶಿಂದೆ ಅಂತ. ನಾನು 94th ಈವ್ನಿಂಗ್ ಬ್ಯಾಚ್ ಅಲ್ಲಿ ಸರ್ ಕ್ಲಾಸಸ್ ಅಲ್ಲಿ ತಗೊಂಡೆ ಈ ಕೋರ್ಸ್. ರಿಯಲಿ ಸರ್ ಕ್ಲಾಸಸ್ ಆರ್ ವೆರಿ ಗುಡ್. ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಹಿಸ್ ಟೀಚಿಂಗ್ಸ್ ಆರ್ ವೆರಿ ಈಸಿಲಿ ಅಂಡರ್ಸ್ಟುಡ್ ಬೈ ಎವ್ರಿ ಒನ್. ಅಂಡ್ ನಕ್ಷತ್ರ ನಾಡಿ ಸೈನ್ಸ್ ಬಗ್ಗೆ ಸರ್ ಏನ್ ನಾಲೆಜ್ ಕೊಡ್ತಾ ಇದ್ದಾರೆ. ಐ ಫೀಲ್ ಎವ್ರಿ ಒನ್ ಶುಡ್ ಈ ಕೋರ್ಸ್ ತಗೋಬೇಕಂತ. ಯಾಕೆಂತಂದ್ರೆ ಲೈಫ್ ಪ್ರತಿಯೊಂದು ಪ್ರಾಬ್ಲಮ್ಸ್ ಅನ್ನ ಸರ್ ಹೆಂಗೆ ನಾವು ಪ್ರೆಡಿಕ್ಟ್ ಮಾಡ್ಕೊಂಡು ನಮ್ದು ಇರೋ ಪ್ರಾಬ್ಲಮ್ಸ್ ಅನ್ನ ಸೊಲ್ಯೂಷನ್ಸ್ ಹೇಗೆ ಇದನ್ ಮಾಡ್ಕೋಬೇಕಂತ ವಿ ಕ್ಯಾನ್ ಈಸಿಲಿ ಪ್ರೆಡಿಕ್ಟ್. ಅಂಡ್ ದಿಸ್ ಸೈನ್ಸ್ ಇಸ್ ಅ ವೆರಿ ವಾಸ್ಟ್. ಐ ಫೀಲ್ ಎವ್ರಿ ಒನ್ ಶುಡ್ ನೋ ದಿಸ್. ಅಂಡ್ ಸರ್ ಟೀಚಿಂಗ್ಸ್ ಆರ್ ವೆರಿ ಗುಡ್. ನಮಸ್ಕಾರ, ನಾನು ಅರವಿಂದ್ ವೈಕರ್ ಅಂತ ಬೆಳಗಾವಿನಿಂದ ಬಂದಿದ್ದೇನೆ. 94 ಬ್ಯಾಚು. ಸೊ ಗುರುಗಳು ಬಹಳ ಚೆನ್ನಾಗಿ ನಕ್ಷತ್ರ ನಾಡಿ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಬಹಳ ಶಾರ್ಟ್ ಡ್ಯೂರೇಷನ್ದಲ್ಲಿ ಚೆನ್ನಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಫ್ಯಾಮಿಲಿಗೂ ಮತ್ತು ನಮ್ಮ ಸಮಾಜಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಬಹುದು. ಅದಕ್ಕೆ ನಾನು ಗುರುಗಳಿಗೂ ಮತ್ತು ಧನಲಕ್ಷ್ಮಿ ಮೇಡಮ್ ಅವರ ಟೀಮ್ಗೆಲ್ಲೂ ನನ್ನ ವಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಎಲ್ಲರೂ ಇದನ್ನು ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಇದು ಬಹಳ ಸಹಾಯವಾಗುತ್ತೆ. ಗುರುಗಳಿಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.